ಹಲೋ ಎವ್ರಿವನ್, ಇವತ್ತು ಟಿಫನ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೆ. ಸಾಂಬಾರು ಬೆಳಗ್ಗೆ ಟಿಫನ್ಗೂ ಆಗಬೇಕು, ಹಾಗೆ ಮಧ್ಯಾಹ್ನ ಊಟಕ್ಕೂ ಆಗಬೇಕು ಅಂತ ನಾನು ಮಿಕ್ಸ್ ವೆಜಿಟೇಬಲ್ಲು ಮತ್ತು ಹಾಗೆ ಮಿಕ್ಸ್ ಬೇಳೆಗಳನ್ನ ಹಾಕಿ ಕುಕ್ಕರಲ್ಲಿ ಫಸ್ಟು ಕೂಗಿಸ್ಕೊಂಡು ಆಮೇಲೆ ಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಾನು ಕಾಯಿ ಏನು ರುಬ್ಬಿ ಹಾಕಿಲ್ಲ, ಬರೀ ಮಸಾಲೆ ಹಾಕ್ಬಿಟ್ಟು ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಈ ಸಾಂಬಾರು ಬೇಗನೆ ರೆಡಿನೇ ಆಗುತ್ತೆ. ಆಮೇಲೆ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಇವತ್ತು ನಾನು ಈ ರೀತಿ ಮಡಿಕೆಲಿ ಮಾಡ್ತಾಯಿದ್ದೆ. ಮಡಿಕೆಗೆ ನೀರು ತುಂಬಿ ಈ ರೀತಿ ಒಂದು ವೈಟ್ ಬಟ್ಟೆನ ಕಟ್ಟಿ ಮೇಲೆ ತಟ್ಟೆ ಇಡ್ಲಿ ಬಿಡ್ತೀವಲ್ಲ ಆ ರೀತಿ ಬಿಟ್ಟು ಸ್ವಲ್ಪ ಕ್ಯಾರೆಟ್ನ ಹಾಕಿ ಬೇಯಿಸ್ಕೊಂಡ್ರೆ ಇಡ್ಲಿ ತುಂಬಾ ಬೇಗನೆ ಬೇಯುತ್ತೆ. ಮತ್ತು ನಾವು ಇಡ್ಲಿ ಪಾತ್ರೆ ತೊಳಿಬೇಕು ಅನ್ನೋ ರಿಸ್ಕ್ ಕೂಡ ಇರಲ್ಲ. ತುಂಬಾ ಸಾಫ್ಟಾಗಿ ಬಂದಿತ್ತು ಮತ್ತು ಬಟ್ಟೆಗೂ ಕೂಡ ಒಂದು ಚೂರು ಅಂಟಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿತ್ತು. ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿಕೊಂಡೆ. ಹಾಗೆ ನಾನು ಸ್ವಲ್ಪ ಸೌತೆಕಾಯಿ ಮತ್ತು ಮೂಲಂಗಿನ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಮಾಡಿ. ಇಡ್ಲಿ ಅಂತೂ ಇವತ್ತು ತುಂಬಾ ಸೂಪರಾಗಿ ಬಂದಿತ್ತು ಅಂತ ಹೇಳ್ಬೋದು. ಸಖತ್ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.